ಕೆಲವೊಂದು ಕಂಪ್ನಿಯಾಗೆಲ್ಲ ದೇ ಆರ್ ವೇಟಿಂಗ್ ಫಾರ್ ಗುಡ್ ಇಂಜಿನಿಯರ್ಸ್ ಅಂಡ್ ದ ಗುಡ್ ಇಂಜಿನಿಯರ್ಸ್ ಆರ್ ನಾಟ್ ಶೋಯಿಂಗ್ ಅಪ್. ಅಂದ್ರೆ ಈಗ ಏನಾಗ್ತೈತ್ರಿ, ಒಂದ್ ಸೈಡ್ ಇಂಜಿನಿಯರ್ಸ್ ಅದಾರ, ಅವ್ರೇನ್ ಅನ್ನತ್ತಾರ ನಮ್ಗೆ ಜಾಬ್ ಸಿಕ್ತಿಲ್ಲ ಅಂತಿದ್ದಾರೆ. ಇನ್ನೊಂದ್ ಸೈಡು ಕಂಪ್ನಿಗಳು ಅದಾವ, ಅವರು ಒಳ್ಳೆ ಇಂಜಿನಿಯರ್ ಹುಡುಕ್ತಿದಾರ, ಆದ್ರೆ ಅವ್ರಿಗೆ ಆ ಒಳ್ಳೆ ಇಂಜಿನಿಯರ್ ಸಿಗ್ತಾ ಇಲ್ಲ. ಓಕೆ, ಸೊ ಈ ಗ್ಯಾಪ್ ಐತಲ್ಲ, ಈ ಗ್ಯಾಪ್ ನಾವು ಬ್ರಿಡ್ಜ್ ಮಾಡ್ಬೇಕಂತನ ಅಲ್ಗೋರಿದಮ್ಸ್ 365 ಸ್ಟಾರ್ಟ್ ಮಾಡಿರೋದು. ನೀವು ಇವತ್ತು ಏನ್ ಮಾಡ್ರಿ, ನಾ ಹೇಳಿದ್ ನಂಬೇಡ್ರಿ, ಗೋ ಟು zoho.com, microsoft.com, google.com, ಇವು ಏನ್ ಪ್ರಾಡಕ್ಟ್ ಕಂಪನೀಸ್ ಅದಾವ ವೆಬ್ಸೈಟ್ನೇ ಹೋಗ್ರಿ, ಅಲ್ಲಿ ಕ್ಯಾರಿಯರ್ ವೆಬ್ಸೈಟ್ನೇ ಹೋಗ್ರಿ, ಅಲ್ಲಿ ಜಾಬ್ ಸೆಕ್ಷನ್ ಹೋಗ್ರಿ, ನಿಮ್ಗೆ ಇವತ್ತು ಅಲ್ಲಿ ಓಪನಿಂಗ್ಸ್ ಕಾಣ್ತಾವ. ಯು ವಿಲ್ ಸಿ ದ ಜಾಬ್ಸ್ ಲಿಸ್ಟೆಡ್ ದೇರ್. ನಾವು ಕಮಿಂಗ್ ಟು ಫ್ರೆಶರ್ಸ್, ಈ ದೊಡ್ಡ ಪ್ರಾಡಕ್ಟ್ ಕಂಪನಿಯಾಗ ಫ್ರೆಶರ್ಸ್ ಡೈರೆಕ್ಟ್ ಅಪ್ಲೈ ಮಾಡಕ್ ಬರಲ್ಲ. ಓನ್ಲಿ ದೇ ಹೈರ್ ಫ್ರಮ್ IITs ಅಂಡ್ IIIT ಅಥವಾ IISc ಆ ಕಾಲೇಜ್ಗಳಿಂದ. ಸೊ ದೊಡ್ಡ ಪ್ರಾಡಕ್ಟ್ ಕಂಪನಿ ಹೋಗ್ಬೇಕಂದ್ರೆ ನೀವು ಹೊರಗೆ ಎಲ್ಲಾರ ಒಂದು ಸಣ್ಣ ಪ್ರಾಡಕ್ಟ್ ಕಂಪನಿಯಾಗ ಒಂದು 2-3 ವರ್ಷ ವರ್ಕ್ ಮಾಡಿರ್ಬೇಕು. ಸೊ ಫಾರ್ ಎಕ್ಸಾಂಪಲ್, ನಾನು ಏನು IIT-ದಾಗ ಓದಿಲ್ಲಲ್ಲ, ನಾನು REC ಬಾಲ್ಕಿ ಒಳಗೆ ಓದಿನಿ. ಸೊ ನಾನು ಹೊರಗಡೆ 2-2.5 ವರ್ಷ ವರ್ಕ್ ಮಾಡಿನ ಮೈಕ್ರೋಸಾಫ್ಟ್ ಜಾಯ್ನ್ ಆಗಿದ್ದು. ಸೊ ನೀವು ದೊಡ್ಡ ಪ್ರಾಡಕ್ಟ್ ಕಂಪನಿ ಹೋಗ್ಬೇಕಂದ್ರೆ ಅಂದ್ರೆ ಯು ಹ್ಯಾವ್ ಟು ವರ್ಕ್ ಸಮ್ವೇರ್ ಅಂಡ್ ದೆನ್ ಜಾಯ್ನ್. ಓಕೆ, ನಾವು ಕಮಿಂಗ್ ಟು ದ ಡಿಮಾಂಡ್, ಇದು ಡಿಮಾಂಡ್ ಅಂಡ್ ಸಪ್ಲೈ ಏನು ಹೇಳಿದ್ರಲ್ಲ, ಅಟ್ ಪ್ರೆಸೆಂಟ್ ಗ್ಲೋಬಲ್ ಒಳಗೆ ರಿಸೆಷನ್ ಇದೆ. ರಿಸೆಷನ್ ಇರೋದ್ರಿಂದ ಹೈರಿಂಗ್ ಆಗ್ತಿಲ್ಲ, ಇಲ್ಲ ಕೆಲವೊಂದು ಕಂಪನಿ ಒಳಗೆ ಲೇ ಆಫ್ಸ್ ಆಯ್ತು, ಅದೆಲ್ಲ ಆಗಿದೆ, ಒಪ್ಕೋತೀನಿ. ಬಟ್ ದಟ್ ವಿಂಡೋ ಏನೈತಲ್ಲ, ಇಟ್ ಇಸ್ ವಿ ಆರ್ ಆನ್ ದ ಎಕ್ಸಿಟ್ ಪಾತ್ ಆಫ್ ಇಟ್. ಸೊ ಒಬ್ಬೊಬ್ರು ಏನಂತಾರ, ಇನ್ನೊಂದು 5-6 ತಿಂಗಳದಾಗ ರಿಸೆಷನ್ ಎಂಡ್ ಆಗುತ್ತೆ ಅಂತಾರ, ಒಬ್ಬೊಬ್ರು ಕ್ರಿಸ್ಮಸ್ ಮಠ ಅಂತಾರ, ಅಥವಾ ಈಗ ನಮ್ದು ನೆಕ್ಸ್ಟ್ ಏನು RBI ರಿವ್ಯೂ ಬರುತ್ತಲ್ಲ, ಅವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತೈತೆ ಅಂತಾರ. ಸೊ ಬಟ್ ನೋ ಬಡಿ ನೋಸ್ ಇಟ್, ದೀಸ್ ಆರ್ ಆಲ್ ಪ್ರೆಡಿಕ್ಷನ್ಸ್. ಬಟ್ ಓವರ್ ಆಲ್ ಜನರಲಿ ರಿಸೆಷನ್ ಏನಿರ್ತೈತಲ್ಲ, ಎವ್ರಿ 8 years ಒಂದ್ಸರಿ ಬರುತ್ತೆ, ಅಂಡ್ ಇಟ್ ವಿಲ್ ಟೇಕ್ ಸಮ್ ಟೈಮ್, 1 year 2 year ಬೇಸ್ಡ್ ಆನ್ ದ ಡೆಪ್ತ್ ಎಷ್ಟು ರಿಸೆಷನ್ ಇದೆ ಅಂತ. ಅಷ್ಟು ಆದ್ಮೇಲೆ ಆಟೋಮೆಟಿಕ್ಲಿ ಎಕಾನಮಿ ವಿಲ್ ಸ್ಟಾರ್ಟ್ ಅಗೇನ್ ಗ್ರೋಯಿಂಗ್. ಓಕೆ, ನೀವು ಹಿಂಗ್ ಲಾಜಿಕಲಿ ಬಿಗ್ ಪಿಕ್ಚರ್ ಥಿಂಕ್ ಮಾಡ್ರಿ. ನಾವು ವರ್ಲ್ಡ್ದಾಗ ಎಂಟೈರ್ ವರ್ಲ್ಡ್ ಈಗ 7 billion ಪ್ಲಸ್ ಪಾಪ್ಯುಲೇಷನ್ ಐತಿ. ಓಕೆ, ವರ್ಲ್ಡ್ದಾಗ ಎಲ್ಲರಿಗೂ ಇರಾಕ್ ಮನಿ ಹೌಸಿಂಗ್ ಸಿಕ್ಕೈತೇನೋ, ಎಲ್ಲರಿಗೂ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಕ್ಕೈತೇನೋ, ಎಲ್ಲರಿಗೂ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಸಿಕ್ಕೈತೇನೋ, ಎಲ್ಲರಿಗೂ ಹೆಲ್ತ್ ಕೇರ್ ಫೆಸಿಲಿಟಿ ಸಿಕ್ಕೈತೇನೋ, ಎಲ್ಲರಿಗೂ ಅವ್ರಿಗೆ ಬೆಟರ್ ಫೆಸಿಲಿಟೀಸ್ ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕೈತೇನೋ? ದ ಆನ್ಸರ್ ಇಸ್ ನೋ. Since answer is no, the world will keep building those things, world will keep progressing. And as long as the world is trying to build this infrastructure, health, education, tourism, ಇವೆಲ್ಲ ಸೆಕ್ಟರ್ನಾಗ ಎಲ್ಲಿ ಮಟ್ಟ ಕೆಲಸ ನಡೀತೈತಲ್ಲ, ಅಲ್ಲಿ ಮಟ್ಟ ಯು ನೀಡ್ ಇಂಜಿನಿಯರ್ಸ್. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ನಾಗ, ಆಟೋಮೊಬೈಲ್ನಾಗ, ವೇರಿಯಸ್ ಇಂಡಸ್ಟ್ರಿದಾಗ ದೇ ಆರ್ ಹೈರಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ಸ್, ಕರೆಕ್ಟ್? ಸೊ ಪ್ರೋಗ್ರಾಮರ್ಸ್ ಅಂಡ್ ಸಾಫ್ಟ್ವೇರ್ ಇಂಜಿನಿಯರ್ಸ್, ಇಟ್ ಹ್ಯಾಸ್ ಬಿಕಮ್ ಏನಂತಾರ್ರಿ, ಇಂಟಿಗ್ರಲ್ ಪಾರ್ಟ್ ಆಫ್ ಸೊಸೈಟಿ. ವಿ ಕೆನಾಟ್ ಇಮ್ಯಾಜಿನ್ ಅವರ್ ಲೈಫ್ ವಿತೌಟ್ ಕಂಪ್ಯೂಟರ್ಸ್ ಅಂಡ್ ವಿತೌಟ್ ಸಾಫ್ಟ್ವೇರ್. ಆ ಲೆವೆಲ್ ಹೋಗಿ ನಿಂತ್ಬಿಟ್ಟಿವಿ ಈಗ. ಇದು ಇನ್ನೂ ಹೆಚ್ಚಿಗೆ ಆಗ್ತೈತೆ ಹೊರತಾಗಿ ಕಡಿಮೆ ಆಗಲ್ಲ. ಬಿಕಾಸ್ ಒನ್ ಆಫ್ ದ ಹಿಂಡ್ರನ್ಸ್ ಫಾರ್ ಯೂಸಿಂಗ್ ಕಂಪ್ಯೂಟಿಂಗ್ ವಾಸ್ ಇದು ಇನ್ಎಬಿಲಿಟಿ ಟು ಹ್ಯಾವ್ ಅ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಸ್ಕಿಲ್ಸ್. ಈಗ ನೋಡ್ರಿ, ನಾವು ಸಣ್ಣಾಗಿದ್ದಾಗ, ನಾವೆಲ್ಲ ಕಾಲೇಜ್ನಾಗ ಇದ್ದಾಗ ನಾವು ಕಂಪ್ಯೂಟರ್ ಕೋರ್ಸಿಗೆ ಹೋಗ್ತಿದ್ವಿ, ನೆನಪಿರ್ಬೋದು ನಿಮಗೆ. ಅಲ್ಲಿ ಹೋಗಿ ನಾವು ಕೋರ್ಸ್ ಕಲಿತಿದ್ವಿ, ಕಂಪ್ಯೂಟರ್ ಕ್ಲಾಸಿಗೆ ಹೊಂಟಾನಂತಂದು. ಅಂದ್ರೆ ಕಂಪ್ಯೂಟರ್ ಕ್ಲಾಸಿಗೆ ಹೊಂಟಾರ ಅಂದ್ರೆ ಏನು ಕೋಡಿಂಗ್ ಕಲಿಯಕ್ಕೆ ಹೊಂಟಿರ್ಲಿಲ್ಲ ಅವರು, ಕಂಪ್ಯೂಟರ್ ಹೆಂಗೆ ಯೂಸ್ ಮಾಡಕ್ಕಂತ ಕಲಿಯಕ್ಕೆ ಹೋಗ್ತಿದ್ವಿ, ಆಯ್ತಾ? That is because the computers were not user friendly, so you had to learn how to use them. But now with natural language processing ಅಥವಾ LLM ಇಂದ ಏನಾಗ್ತೈತೆ ಅಂದ್ರೆ, now computers will understand humans. Earlier ಏನ್ ಎಫರ್ಟ್ ಇತ್ತು, humans were trying to understand computer and work with them, right? With LLM capability, natural language processing capability, now computers will understand humans and they'll work for humans. So that revolution is starting now. So ನನ್ನ ಪ್ರಕಾರ ಇನ್ನು 10 ವರ್ಷನ್ಯಾಗ the penetration of software and penetration of computing will go in an exponential rate. ಅಂದ್ರೆ ಈಗ ನಾವು ಮೊದಲ 7-8% ಗ್ರೋ ಆಗತ್ತಿದ್ವಿ ಅಂತ ಇನ್ನು ಮೇಲಿಂದ ಅದು 12-15% ಗ್ರೋ ಆಗಕ್ಕೆ ಶುರು ಆಗುತ್ತೆ. ಸೊ ದ ಬೆಸ್ಟ್ ಇಯರ್ಸ್ ಇನ್ ಸಾಫ್ಟ್ವೇರ್ ಇಂಡಸ್ಟ್ರಿ ಆರ್ ಆಕ್ಚುಲಿ ಅಹೆಡ್ ಆಫ್ ಅಸ್, ನಾಟ್ ಬಿಹೈಂಡ್ ಅಸ್, ಇಸ್ ವಾಟ್ ಐ ಸೇ. ಸೊ ಅದನ್ನೆಲ್ಲ ಅದಕ್ಕೆ ನೀವು ತಲೆ ಕೆಡ್ಸ್ಕೋಬೇಡ್ರಿ, ಒಬ್ಬ ಒಳ್ಳೆ ಪ್ರೋಗ್ರಾಮರ್ ಆಗ್ರಿ, ಅಪಾರ್ಚುನಿಟೀಸ್ ಬರುತ್ತೆ, ರಿಸೆಷನ್ ವಿಲ್ ಎಂಡ್ ಇನ್ ಸಮ್ ಟೈಮ್.